ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ಮೈಸೂರಿಂದ ಗಾಡಿ ಬಂದಿದೆ ಇಟ್ಟಿಗ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಇದು ಗಾಡಿ ನಮ್ಮ ಹತ್ರ LD ಸಾಯಿಂದೆ. ಸೊ ಇದು ಒಂದು ಇನ್ನೋವಾ 2007-8 ಮಾಡಲ್. ಸೊ ಆ ಜನ್ರೇಷನ್ನಲ್ಲಿ ಬಂದಿರೋದು ಗಾಡಿ. ಸೊ ಅವ್ರು ಒಂದೊಂದು ಕಸ್ಟಮರ್ದು ಒಂದೊಂದು ಇದ್ದಿರ್ತದೆ ಖರ್ಚು ಮಾಡೋಕ್ಕೆ. ಸೊ ಇವ್ರಿಗೆ ಗಾಡಿ ಇದಕ್ಕೆ ಏನು ಮಾಡಿದ್ದಾರೆ, ಸ್ಟೇರಿಂಗ್ ಬಂದಿರೋದು, ಸ್ಟೇರಿಂಗ್ ತೆಗಿಬಿಟ್ಟು ಕಾರ್ಬನ್ ಫೈಬರ್ ಸ್ಟೇರಿಂಗ್ ಹಾಕಿದ್ದಾರೆ. ಅದನ್ನು ವೀಡಿಯೋ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಇನ್ನೋವಾಗೆ ಬೇಜಾನ್ ಮಿರರ್ ಬಂದ್ಬಿಟ್ಟು ಆಟೋ ಫೋಲ್ಡ್ ನಿಮ್ಮದೇ ಮಿರರ್ಗೆ ನಾವು ಮಾಡಿ ಕೊಡ್ತಾ ಇದ್ದಿದ್ದು. ಟೈಪ್ 4ನಲ್ಲಿ ಕಸ್ಟಮರ್ಗೆ ನಾವು ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ಈ ಬ್ರಾಕೆಟ್ ಒರಿಜಿನಲ್ ಇದೆಯಾ, ಈ ಮಿರರ್ ಒರಿಜಿನಲ್ ಇದೆಯಾ ಅಂತ ನಿಮಗೆ ಕೇಳ್ತಾಯಿದ್ರು. ಸೊ ಇದರಲ್ಲಿ ನಿಮಗೆ ಒಂದು ವಿತೌಟ್ ಇಂಡಿಕೇಟರ್ ಬರ್ತದೆ, ಒಂದು ವಿತ್ ಇಂಡಿಕೇಟರ್ ಬರ್ತದೆ. ಸೊ ಇದು 7, 8, 9, 10ಗೆ ಮಾತ್ರ ಎಲ್ಲ ನಿಮಗೆ ಇಂಡಿಕೇಟರ್ ಬರ್ತಾ ಇರಲಿಲ್ಲ. ಸೊ ಅದು ಬಿಟ್ಟು ನಿಮಗೆ 13, 14ನಲ್ಲಿ ಎಲ್ಲ ನಿಮಗೆ ಇಂಡಿಕೇಟರ್ ಬರ್ತಾ ಇದ್ದಿದ್ದು. ಸೊ ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ನಿಮಗೆ ಈ ಮಿರರ್ ಸೇಮ್ ಇವಾಗ ಇನ್ನೋವಾ ಏನು ಮಿರರ್ ಇದೆ ಅದೇ ಥರ ಮಿರರು ಬಂದಿದೆ. ಸೊ ಕೆಲವು ಕಸ್ಟಮರ್ಗೆ ನಾವು ಇನ್ನೋವಾಗೆ ಬಂದ್ಬಿಟ್ಟು ಕ್ರಿಸ್ಟಾ ಮಿರರ್ ಹಾಕಿನೂ ವೀಡಿಯೋ ಬೇಜಾರು ಮಾಡಿದ್ದೀನಿ. ಸೊ ಇನ್ನೋವಾ ನಿಮ್ಮ ಮಿರರ್ ಒರಿಜಿನಲ್ ಇದ್ದರೆ ಅದಕ್ಕೂ ನಾವು ಆಟೋ ಫೋಲ್ಡ್ ಮಾಡಿ ಕೊಟ್ಟಿದ್ದೀನಿ. ಸೊ ಇವಾಗ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಏನಂದರೆ ಕಂಪ್ನಿಯಿಂದಾನೇ ನಿಮಗೆ ಈ ಮಿರರು ಗ್ಲಾಸಿ ಫ್ರೇಮ್ನಲ್ಲಿ ವಿತ್ ಇಂಡಿಕೇಟರ್ ವಿತ್ ಆಟೋ ಫೋಲ್ಡ್ ಜೊತೆನಲ್ಲಿನೇ ಮಿರರೇ ಬಂದುಬಿಟ್ಟಿದೆ. ಸೊ ಇನ್ನೋವಾ ಎಷ್ಟು ಜನ ಇಕ್ಕಿದ್ದೀರಾ ನೀವು, ಟೈಪ್ 4 ಮಾಡ್ತಾಯಿದ್ದೀರಾ ನೀವು, ಇಲ್ಲ ನಿಮ್ಮ ಟೈಪ್ 4 ಆಗಿದೆಯಾ, ಇಲ್ಲ ಟೈಪ್ 1 ಇದೆಯಾ ಗಾಡಿ. ಸೊ ಆ ಟೈಮ್ನಲ್ಲಿ ಮಿರರ್ ಸಿಗ್ತಾ ಇರಲಿಲ್ಲ. ಈ ಗ್ಲಾಸ್ ಶೇಡೂ ನಿಮಗೆ ಬೇರೆ ಥರ ಇದೆ. ಇದನ್ನು ನೋಡ್ಬೋದು, ಇದು ಟಿಂಟೆಡ್ ಗ್ಲಾಸ್ ಥರ ಇದೆ. ಈ ಮಿರರ್ ಕ್ವಾಲಿಟಿನೇ ಬೇರೆ ಥರ ಇದೆ. ಒಂದು ಇವಾಗ ಇಲ್ಲಿ ಸ್ವಿಚ್ಚಿ ನಿಮಗೆ ಕೆಲವು ಗಾಡಿನಲ್ಲಿ ಕ್ಯಾಪ್ ಬಂದಿರ್ತದೆ. ಓಲ್ಡ್ ಗಾಡಿನಲ್ಲಿ 2007, 8, 9, 10ನಲ್ಲಿ ಎಲ್ಲ ಕ್ಯಾಪ್ ಬರ್ತಾ ಇದೆ. ಸೊ ಇನ್ನೊಂದು ಗಾಡಿನಲ್ಲಿ ನಿಮಗೆ ಬರೀ ಅಡ್ಜಸ್ಟ್ಮೆಂಟಿಗೆ ಮಾತ್ರ ಬಂದಿರ್ತದೆ, ಫೋಲ್ಡಿಂಗ್ ಇನ್ನೋವಾಗೆ ಬರೋದೇ ಇಲ್ಲ. ಸೊ ನಾವು ಇದೇ ಜಾಗನಲ್ಲಿ ನಿಮಗೆ ಸ್ವಿಚ್ ಇದರಲ್ಲಿ ಪ್ರೆಸ್ ಮಾಡ್ರೆ ಮಿರರ್ ಕ್ಲೋಸ್ ಆಗುತ್ತೆ, ಇಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಮಿರರ್ ಓಪನ್ ಆಗುತ್ತೆ. ಸೊ ಈ ಥರ ನಿಮಗೆ ಇಲ್ಲಿನೂ ಫಂಕ್ಷನ್ ಮಾಡಿದ್ದೀನಿ. ಅಲ್ಲಿ ಆ ಮಿರರು ನಿಮಗೆ ನೋಡ್ಬೋದು ಕ್ಲೋಸ್ ಆಗ್ತಾಯಿದೆ, ಸೊ ಓಪನ್ ಆಗ್ತಾಯಿದೆ. ಇದು ಒಂದು ಹೊಸ ಪ್ರಾಡಕ್ಟು ನಮ್ಮ ವೀಡಿಯೋನಲ್ಲಿ ನಿಮಗೆ ತೋರಿಸೋಣ ಅಂತ ಒಂದು ಗಾಡಿ ಬಂದಿದ್ದು ಇನ್ನೋವಾ, ಅದರಲ್ಲಿ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಮಿರರ್ ಇಂಡಿಕೇಟರ್ ಇಲ್ಲ ಅಂದ್ರೂ ಟೆನ್ಷನ್ ಇಲ್ಲ. ಇವಾಗ ಮಿರರ್ ತೆಗಿಬೇಕು, ಮಿರರ್ ಬೇರೆ ಹೊಸ ಮಿರರೇ ಆಟೋ ಫೋಲ್ಡ್ ಜೊತೆನಲ್ಲಿನೇ ಮಿರರೇ ಬಂದುಬಿಟ್ಟಿದೆ. ಮಿರರ್ ಟೈಪ್ 4 ಆಟೋ ಫೋಲ್ಡ್ ಮಿರರ್ ಜೊತೆನಲ್ಲಿನೇ ಇವಾಗ ನಾವು ಇದಕ್ಕೆ ತರಿಸಿದ್ದೀನಿ. ಸ್ಟೇರಿಂಗ್ ಗಾಡಿನಲ್ಲಿ ಕೆಲವು ಗಾಡಿನಲ್ಲಿ ಕನ್ಫ್ಯೂಷನ್ ಏನಿರ್ತದೆ ಕಸ್ಟಮರ್ಗೆ, ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಸ್ಟೇರಿಂಗ್ ಎಷ್ಟಾಗತ್ತೆ ಅಂತ ಕೇಳ್ತೀರ. ಸರ್ ನಿಮ್ಮ ಗಾಡಿನಲ್ಲಿ ಹೇರ್ ಬ್ಯಾಗ್ ಇದೆ ಇಲ್ಲ, ಬಟನ್ ಇದೆ ಇಲ್ಲ, ಅದೊಂದು ಸ್ಟೇರಿಂಗ್ ಬರ್ತದೆ. ಕೆಲವು ಗಾಡಿನಲ್ಲಿ ಬಟನ್ನೇ ಬರಲ್ಲ, ಅದು ಸ್ಟೇರಿಂಗ್ ಇರ್ತದೆ. ನೀವು ವೀಡಿಯೋ ನೋಡ್ತೀರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ ಯಾವ ವೀಡಿಯೋ ನೀವು ನೋಡಿರ್ತೀರ ಅಂತ. ಬಟ್ ಈ ಗಾಡಿನಲ್ಲಿ ಸ್ಟೇರಿಂಗ್ ಇದ್ದಿದ್ದು ತೆಗಿಬಿಟ್ಟು ನಾವು ಇದಕ್ಕೆ ಸ್ಟೇರಿಂಗು ಫಿಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಬಟನ್ನು ಇರಲಿಲ್ಲ, ಕಂಟ್ರೋಲು ಇರಲಿಲ್ಲ, ಹಳೆ ಗಾಡಿ ಇದು. ಇದಕ್ಕೆ ಬಂದುಬಿಟ್ಟು ನಾವು ಈ ಥರ ಮಾಡಿ ಸಿಸ್ಟಮ್ ಆ್ಯಂಡ್ರಾಯ್ಡ್ ಸಿಸ್ಟಮ್ಗೆ ಕನೆಕ್ಷನ್ ಮಾಡಿ ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೇ ಇನ್ನೊಂದೇನು ಕೆಲಸ ಮಾಡಿದ್ದೀನಿ ಅಂದರೆ, ನಿಮಗೆ ಇವಾಗ ಮಿರರ್ ಇದೆಯಲ್ಲ ನಿಮ್ಮದು, ಲಾಕ್ ಮಾಡಿದ್ರೆ ಮಿರರು ಕ್ಲೋಸು ಆಗುತ್ತೆ, ಪ್ಲಸ್ ನಿಮಗೆ ಹಾರನ್ನು ಬರ್ತದೆ. ನೋಡಿ, ಹಾರನ್ನು ನೀವು ಹಾಕಿದ್ರೆ ಪಂಪ್ ಅಂತ ಲಾಕ್ ಆಗಿ ಮಿರರ್ ಕ್ಲೋಸೂ ಆಗುತ್ತೆ. ತಿರ್ಗಾ ಅನ್ಲಾಕ್ ಮಾಡಿದ್ರೆ ನೀವು ಮಿರರ್ ಓಪನ್ ಆಗಿ ಶಬ್ದನೂ ಬರ್ತದೆ. ಸೊ ಇದೇ ರಿಮೋಟ್ಗೆ ನಿಮ್ಮ ಹತ್ರ ಯಾವುದೋ ರಿಮೋಟ್ ಇದ್ರೂ ಆ ರಿಮೋಟ್ಗೆ ನಾವು ಅಟ್ಯಾಚ್ ಮಾಡಿ ಕೊಡ್ಬೋದು. ಸೊ ಏನಂದರೆ ನಿಮ್ಮ ಹಾರನ್ ಇದೆಯಲ್ಲ, ಲಾಕ್ ಅನ್ಲಾಕ್ ಮಾಡಿದ್ರೆ ಹಾರನ್ ಬರ್ತದಲ್ಲ, ಸೊ ಹಾರನ್ನು ನಿಮ್ಗೆ ಅಟ್ಯಾಚ್ ಮಾಡಿ ಕೊಡ್ಬೋದು. ಇದು ಲಾಕ್ ಮಾಡಿದ್ರೆ ಲಾಕ್, ಅನ್ಲಾಕ್ ಮಾಡಿದ್ರೆ ಅನ್ಲಾಕ್. ಸೊ ಇದು ಏನು ಮಾಡ್ತಾವ್ರೆ ವೀಡಿಯೋ ಅಂದರೆ, ನಾವು ಇನ್ನೋವಾ ಬೇಜಾರು ಮಾಡಿದ್ದೀನಿ. ಇದು ಒಂದು ಹೊಸ ಪ್ರಾಡಕ್ಟು. ಮಿರರೇ ನಮ್ಮ ಹತ್ರ ಇವಾಗ ಆಟೋ ಫೋಲ್ಡ್ ಜೊತೆನಲ್ಲಿನೇ ಬಂದುಬಿಟ್ಟಿದೆ. ಸೊ ನಿಮ್ಮ ಇಂಡಿಕೇಟ್ರ್ ಇದ್ರೂ ಓಕೆ, ಇಂಡಿಕೇಟ್ರ್ ಇಲ್ಲ ಅಂದ್ರೂ ಓಕೆ, ನಿಮಗೆ ಆಟೋ ಫೋಲ್ಡ್ ಮಿರರು ಪ್ಯಾನೋ ಫಿನಿಷ್ನಲ್ಲಿನೇ ಇದು ಬರೋದು. ಗಾಡಿ ವೈಸ್ ಕಲರ್ನಲ್ಲಿ ಬರೋಲ್ಲ, ಪ್ಯಾನೋ ಫಿನಿಷೇ ಬರೋದು. ಸೊ ಕ್ವಾಲಿಟಿನೂ ಚೆನ್ನಾಗಿದೆ, ಇಂಡಿಕೇಟರ್ ಕ್ವಾಲಿಟಿನೂ ಚೆನ್ನಾಗಿದೆ, ಮಿರರ್ ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಒರಿಜಿನಲ್ಗೆ ಕಂಪೇರ್ ಮಾಡ್ಬೋದು. ಒರಿಜಿನಲ್ ಬರೋದೇ ಇಲ್ಲ ಮಿರರ್ ಆಟೋ ಫೋಲ್ಡು. ಸೊ ಒರಿಜಿನಲ್ಗೆ ಕಂಪೇರ್ ಮಾಡೋ ಥರನೇ ಇದೆ ಮಿರರು. ಆಟೋ ಫೋಲ್ಡ್ ಮಿರರ್ ಒಂದು ಟೈಪ್ 4 ಇನ್ನೋವಾಗೆ ನಾವು ಫಿಟ್ ಮಾಡಿದ್ದೀನಿ. ನಿಮ್ಮ ಹತ್ರನೇ ಯಾವುದೂ ಗಾಡಿ ಇದ್ದರೆ ನೀವು ಕನ್ಫರ್ಮೇಷನ್ಗೆ ನಿಮ್ಮ ಮಿರರ್ ಯಾವುದಿದೆ ಏನಿದೆ ಅಂತ ನೋಡಿಬಿಟ್ಟು ಹೇಳ್ಬಿಟ್ಟು ನೀವು. ಸೊ ಆಟೋ ಫೋಲ್ಡ್ ಮಿರರ್ ಒಂದು ಇನ್ನೋವಾಗೇ ನಮ್ಮ ಹತ್ರ ಇವಾಗ ಫಿಟ್ ಆಗಿದೆ. ಲಾಕ್ ಮಾಡಿದ ತಕ್ಷಣ ನೋಡಿ ಮಿರರ್ ಕ್ಲೋಸ್ ಆಗ್ತಾಯಿದೆ, ತಿರ್ಗಾ ಅನ್ಲಾಕ್ ಮಾಡಿದ ತಕ್ಷಣ ಮಿರರ್ ಓಪನ್ ಆಗ್ತಾಯಿದೆ. ಸೊ ಇದು ಮಿರರೇ ನಾವು ಬೇರೆ ಮಿರರೇ ಚೇಂಜ್ ಮಾಡಿ ಇದಕ್ಕೆ ಹಾಕಿರೋದು. ಒಂದು ಟೈಪ್ 4 ಇನ್ನೋವಾಗೆ ಇದು ಒಂದು ಕೆಲಸ ಆಗಿದೆ.